ಪ್ರೀತಿಯ ವಿದ್ಯಾರ್ಥಿಗಳೇ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ SSLC ಮಕ್ಕಳಿಗೋಸ್ಕರ ಚುಟ್ಟಿ ಪತ್ರ ಯಾವ ರೀತಿ ಬರಿಬೇಕಂತ ನಾನು ನಿಮಗೆ ವಿವರಣೆಯಾಗಿ ನಿಮಗೆ ಹೇಳ್ತೀನಿ. ಮೊದಲಿಗೆ ಗಮನಿಸಿ ಮಕ್ಕಳೇ, ಮೊದಲಿಗೆ ಇದು 5 ಅಂಕದ ಪ್ರಶ್ನೆ ಆಗಿರುತ್ತೆ. ಇದನ್ನು ಕ್ವಶನ್ ಯಾವ ರೀತಿ ಕೇಳ್ತಾನೆ ಅಂದರೆ, ಕೋಯಿ ಸಕಾನ್ ದೇತೆ ಹುವೆ ಚುಟ್ಟಿ ಪತ್ರ ಲಿಖಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾನೆ. 5 ಅಂಕಕ್ಕೆ ಇದು ಕಂಪಲ್ಸರಿ ಬಂದೇ ಬರುವಂತಹ ಪ್ರಶ್ನೆ ಆಗಿರುತ್ತೆ ಎಕ್ಸಾಮ್ಗೆ. ಮೊದಲಿಗೆ ಗಮನಿಸಿ ಮಕ್ಕಳೇ, ನೋಡಿ, ಮೊದಲಿಗೆ ಇವರಿಂದ, ಯಾರಿಂದ? ರಾಮುವಿಂದ. ಪ್ರೇಕ್ಷಕ ಅಂದರೆ ಇವರಿಂದ ಅಂತ ಅರ್ಥ. ಸೊ ರಾಮು, ರಾಜು, ಆದರೆ ಹುಡುಗ ಇದ್ದರೆ ರಾಮು, ರಾಜು ಯಾವುದಾದ್ರೂ ಈಸಿಯಾಗಿರುವಂತಹ ಹೆಸರುಗಳನ್ನು ತಗೊಳ್ಳಿ. ಹಾಗೆ ಹುಡುಗಿ ಆದರೆ ಕಮಲಾ, ರಾಣಿ ಅಂತ ಯಾವ ರೀತಿಯಾದರೂ ಹೆಸರುಗಳು ನೀವು ಈಸಿಯಾಗಿರೋದನ್ನ ನೀವು ತಗೋಬೋದು. ಸೊ 10वीं ಕಕ್ಷಾ ಎ ವಿಭಾಗ ಅಂದರೆ 10ನೇ ತರಗತಿ ಎ ಸೆಕ್ಷನ್ ಅಂತ ಇದರ ಅರ್ಥ. ಸರ್ಕಾರಿ ಹೈಸ್ಕೂಲ್ ಬೆಂಗಳೂರು, ಯಾವುದೇ ಪಿನ್ ಕೋಡ್ ಕೂಡ ಬೆಂಗಳೂರು ನೀವು ಕೊಡ್ಬೋದು. ಅಲ್ಲಿ ಸರ್ಕಾರಿ ಹೈಸ್ಕೂಲ್ ಅಂದರೆ ಅಲ್ಲಿ ಮೆನ್ಷನ್ ಮಾಡಿ, ಈಸಿಯಾಗಿ ಬರುವಂತಹ ಪದ ಇದು. ಹಾಗೆ ಬೆಂಗಳೂರು ಅಂತ ಮೆನ್ಷನ್ ಮಾಡಿ ಪಿನ್ ಕೋಡ್ ನಂಬರ್ ನೀವು ಯಾವುದಾದ್ರೂ ಬೆಂಗಳೂರದೇ ಪಿನ್ ಕೋಡ್ ಕೊಟ್ಟರು ಕೂಡ ನಿಮಗೆ ಈಸಿಯಾಗಿರುತ್ತೆ. ಆಮೇಲೆ ಇವರಿಗೆ, ಸೇವಾಮೆ ಅಂದ್ರೇನು? ಇವರಿಗೆ ಅಂತ ಅರ್ಥ. ಎಕ್ಸಾಮಲ್ಲಿ ನೀವು ಗಮನಿಸಿ ಮಕ್ಕಳೇ, ಒಂದೊಂದು ಸಲ ಅವ್ರ ಕ್ವಶನಲ್ಲಿ ಪ್ರಧಾನಾಚಾರ್ಯ ಅಂತ ಕೊಡ್ತಾರೆ, ಅಧ್ಯಾಪಿಕ ಅಂತ ಕೊಡ್ತಾರೆ, ಅಧ್ಯಾಪಕ ಅಂತ ಕೊಡ್ತಾರೆ. ಇದನ್ನು ಗಮನಿಸಿ, ಅದರಲ್ಲಿ ಯಾವ್ದು ಮೆನ್ಷನ್ ಮಾಡಿರ್ತಾರೆ. ಸೊ ನಾನು ಇದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ, ಅದನ್ನು ನೀವೇನು ಮಾಡಿ ಒಂದು ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಆಮೇಲೆ ಸೇಮ್ ಕೆಳಗಡೆ ಹೇಗೆ ಸರ್ಕಾರಿ ಹೈಸ್ಕೂಲ್ ಇದೆ, ಬೆಂಗಳೂರು ಪಿನ್ ಕೋಡ್ ಕೊಟ್ಟಿದ್ದಾರೆ, ಅದನ್ನೇ ನೀವು ಇಲ್ಲಿ ಕೂಡ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಪೂಜನೀಯ ಅಧ್ಯಾಪಕ ಜಿ ಅಂದರೆ ಪೂಜ್ಯ ಗುರುಗಳೇ ಅಂತ ಕನ್ನಡದಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಪೂಜನೀಯ ಅಧ್ಯಾಪಕ ಜಿ, ಪ್ರಧಾನಾಚಾರ್ಯ ಜಿ, ಅಧ್ಯಾಪಕ ಯಾವುದಿರುತ್ತೆ ಅಲ್ಲಿ ಕ್ವಶನ್ ಪೇಪರಲ್ಲಿ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡಿ. ವಿಷಯ ಏನಿದೆ ಅಂದರೆ ಚುಟ್ಟಿ ಮಾಂಗ್ತೆ ಹುವೆ ನಿವೇದನ ಪತ್ರ. ಈ ರೀತಿ ಈಸಿ ಆಗಿ ಬರ್ಕೊಳ್ಳಿ. ಚುಟ್ಟಿ ಮಾಂಗ್ತೆ ಹುವೆ ನಿವೇದನ ಪತ್ರ ಅಂದರೆ ರಜೆ ಕೋರಿಕೆ ಅಂತ ಇದರ ಅರ್ಥ. ಇಲ್ಲಿ ನೋಡಿ, ಈ ರೀತಿ ಇದನ್ನು ನಿಮಗೆ ಏನು ಕಷ್ಟದಲ್ಲಿ ಇದನ್ನು ಪೋಯಮ್ ಥರ ನೀವು ಓದ್ಕೋಬೋದು. ಫಸ್ಟ್ ಇವೆರಡನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನಾನು ಯಾವ ಮೆಥಡಲ್ಲಿ ಬರ್ತಿದ್ದಿ ಅದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡ್ರಿ, ಇದನ್ನು ಪೋಯಮ್ ಥರ ನೀವು 5-6 ಸಲ ಓದ್ಕೊಂಡು 3 ಸಲ ಬರೆದ್ರೆ ಮುಗ್ದೋಯ್ತು. ಇದು ನಿಮಗೆ ಉಳಿದು ಬಿಡುತ್ತೆ. ಸವಿನಯ ನಿವೇದನ್ ಹೇ ಕಿ ಮೇರೆ ಘರ್ ಮೇ ಮೇರೆ ಭಾಯ್ ಕಿ ಶಾದಿ ಕೆ ಕಾರಣ ಮುझे 3 दिन की छुट्टी चाहिए. ಈ 2 ಲೈನನ್ನು ಮಾತ್ರ ಒಂದು 4-5 ಸಲ ಓದಿದ್ರೆ ನಿಮಗೆ ನೆನ್ಪುಳಿಯುತ್ತೆ. ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸವಿನಯ ನಿವೇದನ್ ಹೇ ಕಿ ಮೇರೆ ಘರ್ ಮೇ ಮೇರೆ ಭಾಯ್ ಕಿ ಶಾದಿ ಕೆ ಕಾರಣ ಮುझे 3 दिन की छुट्टी चाहिए. ಇದನ್ನು ಒಂದು 3-4 ಸಲ ಓದಿದ್ರೆ ಜ್ಞಾಪಕ ಇರುತ್ತೆ. ಆಮೇಲೆ ಕೃಪಯ ಆಪ್ ಮೇರಿ ವಿನಂತಿ ಸ್ವೀಕಾರ ಕೀಜಿಯೆ. ಅರ್ಥ ಆಯ್ತಾ ಮಕ್ಕಳೇ? ಸವಿನಯ ನಿವೇದನ್ ಹೇ ಕಿ ಮೇರೆ ಘರ್ ಮೇ ಮೇರೆ ಭಾಯ್ ಕಿ ಶಾದಿ ಕೆ ಕಾರಣ ಮುझे 3 दिन की छुट्टी चाहिए. ಕೃಪಯ ಆಪ್ ಮೇರಿ ವಿನಂತಿ ಸ್ವೀಕಾರ ಕೀಜಿಯೆ. ಇಲ್ಲಿ ನೋಡಿ, 3 दिन ಕೊಟ್ಟಿದ್ದಾರೆ ಎಕ್ಸಾಮಲ್ಲಿ, 4 दिन ಕೊಟ್ಟಿದ್ದಾರಾ, 2 दिन ಕೊಟ್ಟಿದ್ದಾರಾ, ಇದನ್ನು ನೋಡಿಕೊಂಡು ಇಲ್ಲಿ ಇದು 3 ತೆಗೆದುಬಿಟ್ಟು 2 दिन 4 ದಿನ ಮೆನ್ಷನ್ ಮಾಡ್ಕೊಳ್ಳಿ. ಒಂದು ದಿವಸ ಒಂದೊಂದು ಸಲ 3 ಅಂತ ಕೊಟ್ಟರೆ ಅದನ್ನೇ ಇದ್ದಿರಲಿ ಅಷ್ಟೇ. ಸೊ ಈ ರೀತಿ ಕೆಳಗಡೆ ಮಧ್ಯದಲ್ಲಿ ಧನ್ಯವಾದ ಅಂತ ಹಾಕ್ಬಿಟ್ಟು ಆಪ್ಕ ಪ್ರಿಯ ವಿದ್ಯಾರ್ಥಿ ಅಂತ ಇದೇ ಪೇಜಲ್ಲಿ ಇರಬೇಕು. ಈ ಪೇಜು ಚಿಕ್ಕದಾಗಿರೋದಕ್ಕೆ ನಾನು ಕೆಳಗಡೆ ಹಾಕಿದ್ದೀನಿ. ಇಲ್ಲಿ ಈ ಕಾರ್ನರ್ ಕೆಳಗಡೆ ಬಂದಿರಬೇಕು. ಧನ್ಯವಾದಗಳು.